ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡು ನೋಡ್ರಿ, ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಫ್ರೆಂಡ್ಸ, ನಿಮ್ಗೆ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಸಿಸ್ಟರ್ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ಲಕತ್ತಾರ ಅನ್ನೋದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಗರ್ಭಾಶಯ ತೆಗೆದ ನಂತರ ಆಗುವ ಪರಿಣಾಮಗಳೇನು, ಅದರಿಂದ ನಾ ಅನುಭವಿಸ್ತಿರುವ ತೊಂದರೆಗಳೇನು, ಹಾಗೆ ನನಗಾದ ಅನುಭವಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಹಿಸ್ಟ್ರೆಕ್ಟಮಿ ಆಪ್ರೇಷನ್ ಆದ ನಂತರ ಅದರಿಂದ ನನಗೇನೇನೆಲ್ಲ ಎಫೆಕ್ಟ್ ಆಗಿದೆ ಅನ್ನೋದನ್ನು ಕೂಡ ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ. ಹಾಗೆ ನಾ ಎಷ್ಟು ವರ್ಷ ಮಂತ್ಲಿ ಪೀರಿಯಡ್ ಅಂದರೆ ಮಂತ್ಲಿ ಸರ್ಕಲ್ ಎಷ್ಟು ವರ್ಷ ತನಕ ನಾ ಆಗಿದ್ದು, ಹಾಗೆ ನನಗೆ ಅದರಿಂದ ಆದಂಥ ಎಫೆಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋದೊಳಗೆ. ಯಾಕಂದ್ರೆ ನಾನು ಕೂಡ ಒಂದು ನಿಮ್ಮ ಫ್ಯಾಮ್ಲಿ, ನೀವು ಕೂಡ ನನ್ನ ಫ್ಯಾಮ್ಲಿಯವ್ರ ಥರ ನಾನು ನಿಮ್ಮ ಜೊತೆ ಡೈಲಿ ಲಾಗ್ನ ಹಾಕ್ತಾ ಇರೋದ್ರಿಂದ ನನ್ನ ತೊಂದರೆಗಳು ಹಾಗೆ ನನಗಾದಂಥ ಅನುಭವಗಳು ಇದರಿಂದ ನಿಮಗೂ ಕೂಡ ಏನಾದರೂ ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ, ನೀವು ಕೂಡ ನಿಮ್ಗಾದ ತೊಂದರೆಗಳನ್ನು ನೀವು ಕೂಡ ಅದರಿಂದ ರಕ್ಷಣೆ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಪ್ರತಿದಿನ ನನ್ನ ಡೈಲಿ ಲಾಗ್ ಆಗಿರ್ಬೋದು, ಹಾಗೆ ಕೆಲವೊಬ್ಬರು ಸಾಕಷ್ಟು ಜನ ಯೂಟ್ಯೂಬರ್ಸ್ ನೋಡ್ತಾ ಇರ್ತೀನಿ, ದಿನ ಒಂದು ಪ್ರಾಡಕ್ಟ್ ತರಿಸ್ಕೊಳ್ಳೋದು, ಯೂಸ್ ಮಾಡೋದು, ಅದು ಸೀರೆ ಆಗಿರ್ಬೋದು, ಬೇರೆ ಬಟ್ಟೆ ಆಗಿರ್ಬೋದು, ಬೇರೆ ಮನೆಗೆ ಯೂಸ್ ಆಗುವಂಥ ಪ್ರಾಡಕ್ಟ್ಸ್ನ ಯೂಸ್ ತರಿಸ್ತಾರೆ. ಅದ್ರ ಬಗ್ಗೆ ಲಿಂಕ್ನ ಕೊಡ್ತಾರೆ, ಶೇರ್ ಮಾಡ್ತಾರೆ. ಆದರೆ ನನಗೆ ಅದನ್ನು ಯಾವುದೇ ರೀತಿ ನನಗೆ ಆ ರೀತಿ ವಿಡಿಯೋಗಳಂತೂ ಖಂಡಿತವಾಗ್ಲೂ ನಾನು ಇನ್ನೂ ಹಾಕಿಲ್ಲ. ಅದು ಯಾಕೆ ಹಾಕ್ತಾ ಇಲ್ಲ ಅದನ್ನು ಕೂಡ ಮುಂದೊಂದು ಬರೋ ವಿಡಿಯೋದೊಳಗೆ ಕೂಡ ಆದರೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ಇವತ್ತಿನ ಲಾಗಿನ್ ಬಗ್ಗೆ ಮಾತಾಡೋಣ, ಇವತ್ತಿನ ವಿಷಯದ ಬಗ್ಗೆ ಮಾತಾಡೋಣ. ಇವತ್ತು ಎಷ್ಟು ವರ್ಷ ಆಯಿತು ನನಗೆ ಗರ್ಭಾಶಯ ಆಪ್ರೇಷನ್ ಆಗಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿರಿ. ಹಾಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಸಪೋರ್ಟ್ ಮಾಡಿರಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ಪ್ಲೀಸ್ ಲೈಕ್ ಕೊಡಿ. ಯಾರೂ ಕೂಡ ಅಷ್ಟೊಂದು ಲೈಕ್ ಬರ್ತಾ ಇಲ್ಲ. ನೋಡ್ತಾ ಇದ್ದರೆ ಪರವಾಗಿಲ್ಲ, ಓಕೆ ಅನ್ನೋ ಹಾಗೆ, ಆದರೆ ಲೈಕ್ ಕೊಡ್ತಾ ಇಲ್ಲ. ಲೈಕ್ ಕೊಡೋದ್ರಿಂದ ನಿಮ್ದು ಯಾವುದೇ ರೀತಿ ಏನೂ ವೇಸ್ಟ್ ಆಗಂಗಿಲ್ಲ ಅಂತ ಅನ್ಕೋತೀನಿ. ಬನ್ನಿ ಫ್ರೆಂಡ್ಸ, ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ ಗರ್ಭಾಶಯದ ಬಗ್ಗೆ ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ಮೊದಲೇ ನನ್ನ ಸ್ಟಾರ್ಟಿಂಗ್ ಹೇಳ್ಕೊತಾ ಹೋಗ್ತೀನಿ ರೀ ಫ್ರೆಂಡ್ಸ. ನಾನು ಎಷ್ಟು ವರ್ಷ ಮ್ಯಾಚುರ್ಡ್, ಎಷ್ಟನೇ ವರ್ಷಕ್ಕೆ ಎಷ್ಟು ವರ್ಷ ಆಯಿತು ನಾವು ಮ್ಯಾಚುರ್ಡ್ ಆಗಿ ಅನ್ನೋದನ್ನು ಕೂಡ 2006 ಒಳಗೆ ನಾನು ಮ್ಯಾಚುರ್ಡ್ ಆಗಿದ್ದೆ ಫ್ರೆಂಡ್ಸ. ನಾನು 9th ಕ್ಲಾಸ್ ಇರುವಾಗ 2006 ಜುಲೈ ಒಳಗೆ ಲಾಸ್ಟ್ ವೀಕೇನೋ ನಾನು ನಮ್ಮ ಹಳ್ಳಿ ಕಡೆ ಆದರೆ ದೊಡ್ಡವಳಾಗಿದ್ದು ಅಂತಾರೆ ಫ್ರೆಂಡ್ಸ, ಗೊತ್ತಿದೆ ಅಂತ ಅನ್ಕೋತೀನಿ. ದೊಡ್ಡವಳಾಗಿದ್ದು ನಾನು 2006 ಜುಲೈ ಒಳಗೇನೋ ಜುಲೈ ಲಾಸ್ಟ್ ವೀಕಲ್ಲಿ ನಾನು ದೊಡ್ಡವಳಾಗಿದ್ದು. 2007 ಏಪ್ರಿಲ್ದೊಳಗೆ ನಾನು ಮದುವೆ ಆಗಿದ್ದು. 2008 ಏಪ್ರಿಲ್ದೊಳಗೆ ಮದುವೆ ಆಗಿದ್ದು. ಮೇ 1 ತಿಂಗಳು ನಂದು ಮಂತ್ಲಿ ಸರ್ಕಲ್ ಆಯ್ತು ರೀ. ಅದೇ ನನಗೆ ಮುಂದೆ ಕನ್ಸೀವ್ ಆಗಿ ನನ್ನ ಮೊದಲೇ ಮಗನಿಗೆ 2009 ಜನವರಿ 29 ನನ್ನ ಮೊದಲೇ ಮಗನದು ಜನ್ಮ ಆಯ್ತು ರೀ ಫ್ರೆಂಡ್ಸ್. ಅಂದರೆ ಡೆಲಿವರಿ ಆಯಿತು 2009 ಜನವರಿ 29ನೇ ತಾರೀಕಿಗೆ ಡೆಲಿವರಿ ಆಯಿತು. ಹಾಗೆ 2011 ಇನ್ನೊಂದು ಮಗು ಕೂಡ ಜನ್ಮ ಕೊಟ್ಟೆ. ಆದ್ರೆ ಅದು ಅವಳಿಲ್ಲ ರೀ ಫ್ರೆಂಡ್ಸ ಈ ಸದ್ಯಕ್ಕೆ, ದೇವರ ಬೇಡ ಆ ವಿಷಯ. ಹಾಗೆ 2012 ಇನ್ನೊಂದು ಮಗನಿಗೆ ಇರೋವಂಥ ದೇವರಾಜ್ ಗುಲ್ಬರ್ಗದೊಳಗೆ ಅಪ್ಪಾಜಿ ಸ್ಕೂಲ್ನೊಳಗೆ ಎಜುಕೇಷನ್ಕಂತ ಹಾಸ್ಟೆಲ್ ಬಿಟ್ಟಿವ್ರಿ ಫ್ರೆಂಡ್ಸ್. 2012 ಮಾರ್ಚ್ 20ನೇ ತಾರೀಕು ಅವನು ಹುಟ್ಟಿದ್ದು. ಹಾಗೆ ನೆಕ್ಸ್ಟ್ 2014 ಇನ್ನೊಬ್ಬ ಮಗನಿಗೆ ಜನ್ಮ ಕೊಟ್ಟಿದ್ದಾರೆ, ಅವನು ಕೂಡ ಈ ಸದ್ದಿಲ್ಲ. ಅದು ಆ ವಿಷಯನ ಬೇಡ ಫ್ರೆಂಡ್ಸ. 2014 ಅಕ್ಟೋಬರ್ 1 ತಾರೀಕಿಗೆ ಅವನು ಹುಟ್ಟಿದ್ದು. ಮುಂದೆ ಮೇ 31 ಅವನಿಗೆ ದೇವ್ರು ಕರ್ಕೊಂಡು ಹೋದಾರೆ ಫ್ರೆಂಡ್ಸ್. ಅವ್ನು ದೇವ್ರ ಮಕ್ಕಳಿದ್ರು, ಅವ್ರು ದೇವ್ರಿಗೆ ಕರ್ಕೊಂಡೋಗಿ ನನಗೋಸ್ಕರ ಹುಟ್ಟಿದ್ದು 2 ಮಕ್ಕಳು ಹುಟ್ಟ್ಯಾರೆ ಫ್ರೆಂಡ್ಸ. 2 ಮಕ್ಕಳು ದೇವರಿಗೋಸ್ಕರ ಹುಟ್ಟಿದವರು ದೇವರಿಗೆ ಹೊಳ್ಳಿ ರಿಟರ್ನ್ ಕರ್ಕೊಂಡು ಹೋಗಿ ಅಂತ ದೇವರ ಪರವಾಗಿಲ್ಲ ಫ್ರೆಂಡ್ಸ. ಇಷ್ಟರ ಮಧ್ಯದೊಳಗೆ ಅಂದರೆ 2006 ನಾನು ಮ್ಯಾಚುರ್ಡ್ ಆಗಿದ್ದೆ. 2014 ತನಕ ಎಷ್ಟು ವರ್ಷ ಆಯ್ತು ಅನ್ನೋದನ್ನು ಕೂಡ ನಿಮಗೂ ಅರ್ಥ ಆಗೈತೆ ಅಂತ ಅನ್ಕೋತೀನಿ. 2014 ಮತ್ತು 2015, 16, 17, 18, 19 ಲಾಸ್ಟ್ ನಾನು 2006 ಹಿಡ್ಕೊಂಡು 2014 ಒಳಗಡೆ 4 ಮಕ್ಕಳ ಪ್ರೆಗ್ನೆನ್ಸಿ ಒಳಗೆ ನನಗೆ ಎಷ್ಟು ಮಂತ್ಲಿ ಸರ್ಕಲ್ ಆಗಿರ್ಬೋದು ವಿಚಾರ ಮಾಡಿ ಫ್ರೆಂಡ್ಸ. ಯಾಕಂದ್ರೆ ಎಷ್ಟು ತಿಂಗಳು ಮಂತ್ಲಿ ಸರ್ಕಲ್ ಆಗಿರ್ಬೋದು. 2006 ಹಿಡ್ಕೊಂಡು 2014 ತನಕ ನನಗೆ 4 ಮಕ್ಕಳು ಡೆಲಿವರಿ. ಅಂದರೆ ಕಮ್ಮಿ ಅಂದರೆ ನಾನು 9 ಮಂತ್ಸಿ ಅಂದರೆ 9 ತಿಂಗಳೇನು ಪೂರ್ಣ ತೊಗೊಂಡಿಲ್ಲ ರೀ, 8.5 ಲಾಸ್ಟ್ ತೊಗೊಂಡು. ಒಬ್ಬನಿಗೆ ಮಾತ್ರ ನಾನು 9 ತಿಂಗಳಿಗೆ ಡೆಲಿವರಿ ಆಗಿದ್ದು. ಹೆಚ್ಚು ಕಮ್ಮಿ ಇಷ್ಟು 4ನೇ
36 ಅಂದರೆ ಎಷ್ಟು ವರ್ಷ ಆಯ್ತು ಅಂತೀನಿ ಫ್ರೆಂಡ್ಸ, 2 ವರ್ಷ ಮೇಲ್ಗಡೆ ಮತ್ತು 8 ತಿಂಗಳು, ಹೆಚ್ಚು ಕಮ್ಮಿ ಒಂದು 3 ವರ್ಷ ನಾನು ಪೀರಿಯಡ್ ಅನ್ನೋದಿಲ್ಲ. ಅಂದ್ರೆ ಟೋಟಲಿ ನಾನು ಪ್ರೆಗ್ನೆನ್ಸಿ ಹಿಡಿದು ಲೆಕ್ಕ ಹಾಕಿದ್ರೆ ಅಷ್ಟು ವರ್ಷ ಇಲ್ಲ ರೀ. ಮುಂದೆ 2014 ಅಕ್ಟೋಬರ್ 1ಕ್ಕೆ ಇನ್ನೊಬ್ಬ ಮಗನಿಗೆ ಜನ್ಮ ಕೊಟ್ಟಾಗ ಮುಂದೆ 2019 ತನಕ ನಾನು ಮಂತ್ಲಿ ಪೀರಿಯಡ್ ಅಂದರೆ ಮಂತ್ಲಿ ಸರ್ಕಲ್ ಪ್ರತಿ ತಿಂಗಳು ಆಗ್ತಾ ಯಾವುದೇ ರೀತಿ ತೊಂದರೆ ಇರಲಿಲ್ಲ ರೀ ನನಗೆ. 1.5 ತಿಂಗಳಾಗಿ ಒಬ್ರೊಬ್ರು ಅಂತಿರ್ತಾರೆ ನನಗೆ ಕರೆಕ್ಟ್ ಬರೋಂಗಿಲ್ಲ, 1 ತಿಂಗಳು ಹೋಗ್ತದೆ, 2 ತಿಂಗಳು ಹೋಗ್ತದೆ, ಹಿಂಗೆ 1.5 ತಿಂಗಳು ಹೋಗ್ತಾ ಅಥವಾ ಅದಕ್ಕಿಂತ ಮುಂಚೆನೇ ನನಗೆ ಬರ್ತದೆ ಅಂತೇಳಿ. ಪೀರಿಯಡ್ಸ್ ಪ್ರಾಬ್ಲಮ್ ನನಗೇನು ಇರಲಿಲ್ಲ ಫ್ರೆಂಡ್ಸ. ಯಾವ ಡೇಟಿಗೆ ಆಗಿತ್ತು ಅಥವಾ ಅಕಸ್ಮಾತ್ ಒಂದಿನ ಜಾಸ್ತಿ ಆದ್ರೆ ಆಗ್ತಿತ್ತು, ಇಲ್ಲಾಂದ್ರೆ ಒಂದಿನ ಕಡಿಮೆ ಆದ್ರಾಗಿ ನನ್ನ ಮಂತ್ಲಿ ಪೀರಿಯಡ್ ಚೆನ್ನಾಗೇ ಬರ್ತಿತ್ತು. ಆದರೆ 2019 ಜುಲೈ 11ನೇ ತಾರೀಕು ನನ್ನ ಗರ್ಭಾಶಯ ಆಪ್ರೇಷನ್ ಆಯ್ತು ರೀ ಫ್ರೆಂಡ್ಸ. ಯಾವ ಕಾರಣಕ್ಕೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನಗೆ ಬಿಳಿ ಮುಟ್ಟು ಅಂದರೆ ವೈಟ್ ಡಿಸ್ಚಾರ್ಜ್ ಏನಂತೀವಲ್ಲ ಫ್ರೆಂಡ್ಸ, ವೈಟ್ ಡಿಸ್ಚಾರ್ಜ್, ಬಿಳಿ ಮುಟ್ಟು, ಹಾಗೆ ಬಿಳಿ ಸೆರಗು ಅಂತಾರೆ ನಮ್ಮ ಹಳ್ಳಿ ಕಡೆ ಮಾತಾಡುವಾಗ. ಹೆಣ್ಮಕ್ಳು ಬಿಳಿ ಸೆರಗು, ಬಿಳಿ ಮುಟ್ಟು, ಡಾಕ್ಟ್ರ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ವೈಟ್ ಡಿಸ್ಚಾರ್ಜ್ ಆಗ್ತೈತೆ ರೀ. ಅದ್ರ ಸಲುವಾಗಿ ಅದಕ್ಕಿಂತ ಮುಂಚೆ 2019 ಜುಲೈ 11ನೇ ತಾರೀಕಿಗಿಂತ ಮುಂಚೆ ಸಾಕಷ್ಟು ಒಂದು ಕಮ್ಮಿ ಅಂದ್ರೆ ಒಂದು 2 ವರ್ಷ ನಾನು ಹಾಸ್ಪಿಟ್ಲಿಗೆ ಕಂಟಿನ್ಯೂವರ್ಸ್ ಆಗಿ ನಾನು ಲೋಕಲಲ್ಲಿ ಸಿಂಗಿ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಅಥವಾ ನಮ್ಮ ಮನೆಯಲ್ಲೇ ನಮ್ಮ ಮಾಮ ಡಾಕ್ಟ್ರ್ ಇರೋದರಿಂದ ಅವರು ಕೂಡ ತಮ್ಮ ಕೈಲಾದಷ್ಟು ತಮ್ಮ ಶಕ್ತಿ ಮೀರಿ ಎಫರ್ಟ್ ಹಾಕಿ ನನಗೆ ಸಾಕಷ್ಟು ಮೆಡಿಸನ್ನ ಕೊಟ್ಟರೆ, ಆದರೆ ಅದು ನನಗೆ ಯಾವುದೇ ರೀತಿ ಯೂಸ್ ಆಗಲಿಲ್ಲ. ಹಾಗೆ ಹಳ್ಳಿಗಳಲ್ಲಿ ಈ ರೀತಿ ಗೌಟಿ ಔಷಧ ಕೊಡ್ತಾರೆ ಬಿಳಿ ಮುಟ್ಟು ಹಾಕೋದಕ್ಕಂತೇಳಿ, ಅದನ್ನು ಕೂಡ ತೊಗೊಂಡಿದ್ದೆ ಫ್ರೆಂಡ್ಸ್. ಯಾವುದೂ ನನಗೆ ಯೂಸ್ ಆಗಲಿಲ್ಲ. ಆದರೆ 2019 ಜುಲೈ 11ನೇ ತಾರೀಕಿಗೆ ಅನಿವಾರ್ಯ ಹಾಸ್ಪಿಟ್ಲಕ್ಕಂತೆ ಹೋದರು ಫ್ರೆಂಡ್ಸ. ಬಿಜಾಪುರ ಆರ್ ಕೆ ಗುಡ್ದಿನಿ ಹಾಸ್ಪಿಟ್ಲ್, ಆರ್ ಕೆ ಗುಡ್ದಿನಿ ಡಾಕ್ಟ್ರ್ ಕಡೆ ಹೋಗಿ ತೋರಿಸ್ಕೊಂಡೇವ್ರಿ. ಅಂದರೆ ಈ ರೀತಿ ಆಗ್ಲಕ್ಕತ್ತದ ನನಗೆ, ಇಷ್ಟು ವರ್ಷದಿಂದ ಈ ರೀತಿ ಮಾಡ್ಲಾತೀನಿ, ಹಿಂಗೆ ಹಂಗೈತೇಳಿ ನಾನು ಏನೇನು ಪ್ರಾಬ್ಲಮ್ಸ್ಗಳನ್ನ ಮೇಡಮ್ ಅವ್ರ ಜೊತೆ ಶೇರ್ ಮಾಡಿಕೊಂಡು, ಅವ್ರಂದ್ರೆ ಇಲ್ಲ ರೀ ಇನ್ನೂ ವಯಸ್ಸು ಚಿಕ್ಕದ, ಬೇಡ ಆಯುಷ್ಯದ್ದು ನಿಮ್ಮದು ಗರ್ಭಾಶಯ, ನೀವು ಹೇಳೋ ಪ್ರಕಾರ ಆದರೆ ನಿಮ್ಗೆ ಖಂಡಿತವಾಗ್ಲೂ ನಿಮ್ಗೆ ತೊಂದರೆ ಇದೆ, ಆಪ್ರೇಷನ್ ಮಾಡಲೇಬೇಕು. ಆದರೆ ಇನ್ನೂ ವಯಸ್ಸು ಸಣ್ಣದ, ನೋಡೋಣ್ರಿ ಇನ್ನೂ ಸ್ವಲ್ಪ ಒಂದು 2-3 ತಿಂಗಳು ಮೆಡಿಸಿನ್ ಕೊಡ್ತೀನಿ ಹಂಗೆ ಹಿಂಗಂತೆ ಅವರು ಅಂದರೆ. ಅಷ್ಟರಲ್ಲಿ ನಮ್ಮ ಡಾಕ್ಟರ್ ಮಾಮನ ಅಂತೇನು ಹೇಳಿದ್ನಲ್ಲ ಫ್ರೆಂಡ್ಸ್, ಅವ್ರಿಗೆ ಫೋನ್ ಬಂತು. ಅಂದರೆ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ರು. ಅವ್ರು ಇಲ್ಲರಿ ನಮ್ಮ ಸೊಸಿನೇ ಅದಾಳ, ನಾನೇ ಕಳಿಸಿದ್ದು, ನಮ್ಮ ಸೊಸಿ ಅದಳ ನೋಡಿರಿ ಮೇಡಮ್ ಯಾವ ರೀತಿ ಅಂತೇಳಿ. ಇಲ್ಲರಿ ಸರ ಕಿಂಕಿಂಗ, ಇಲ್ಲರಿ ಮೇಡಮ್ ನಿಮ್ಗೆ ಹಂಗೆ ಅನಿಸಿತ್ತು, ಆಪ್ರೇಷನ್ ಮಾಡಲೇಬೇಕು ಅನಿಸಿತ್ತು ಅಂದ್ರೆ ಮಾಡಿಬಿಟ್ರಿ. 2 ವರ್ಷ ಹಿಡ್ಕೊಂಡು ನಾನೇ ಬೇಡ ಅಂತೇಳಿ ಇಷ್ಟು ದಿನ ಮುಂದಕ್ಕೆ ಹಾಕ್ತಾಯಿದ್ದೆ. ಸುಮ್ಮನೆ ತೊಂದರೆ ಬೇಡ, ಮುಂದೆ ರಿಸ್ಕ್ ಬೇಡ ಅನ್ನೋ ಉದ್ದೇಶಕ್ಕಾಗಿ ಮಾಡಿರಿ ಆಪ್ರೇಷನ್ ಅಂಥೇಳಿ ಅವ್ರು ನಮ್ಮ ಡಾಕ್ಟರ್ ಮಾಮವ್ರು ಒಪ್ಪಿಗೆ ಕೊಟ್ಟರಿ. ನಾನು ಕೇಳಿದ್ರೆ ಹೆಂಗಮ್ಮ ಅಂತೇಳಿ, ಇಲ್ಲರಿ ಮೇಡಮ್ ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗಂತೆ. ನಮ್ಮ ಜೊತೆ ನನ್ನ ಮಾಮವ್ರು ಕೂಡ ಬಂದಿದ್ದರು, ಅಂದರೆ ಊರಾಗಿರೋ ಮಾಮವ್ರು ಬಂದಿದ್ದು ರೀ. ಅವರು ಕೂಡ ಇಲ್ಲ ಈ ಸದ್ದ, ಅವರು ಕೂಡ ದೇವ್ರ ಕಡೆ ಹೋಗ್ಯಾರಿ ಫ್ರೆಂಡ್ಸ್. 2ನೇ ಮಾಮರು ಹೋಗಿ 2019 ಜುಲೈ 10ನೇ ತಾರೀಕಿಗೆ ಹೋಗಿ ಸಾಯಂಕಾಲ ಅಲ್ಲೇ ಉಳ್ಕೊಂಡೇವ್ರಿ. ಬೆಳಗ್ಗೆನೇ ಎಲ್ಲ ಬ್ಲಡ್ ಚೆಕಿಂಗ್ ಅದು ಇದು ಎಲ್ಲ ಏನೇನು ಪ್ರೊಸೀಜರ್ನ ಮುಗಿಸ್ಕೊಂಡು ಬೆಳಗ್ಗೆ 6 ಗಂಟೆ ಅನ್ನೋಷ್ಟರಲ್ಲಿ ಆಪ್ರೇಷನ್ ಮಾಡಿದಾರೆ ಫ್ರೆಂಡ್ಸ. ಗರ್ಭಾಶಯ ತೆಗೆದ್ಬಿಟ್ಟು ನಾನು ಹೊಟ್ಟೆಯಲ್ಲಿರೋ ಗರ್ಭಾಶಯನ ತೆಗೆದ್ರು. ಆಪ್ರೇಷನ್ ಮಾಡ್ಕೊತಾನೆ ಡಾಕ್ಟರ್ಸ್ಗಳು ನನಗೆ ಇದು ಇಂಜೆಕ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ. ಇಂಜೆಕ್ಷನ್ ಕೊಟ್ಟರು ಅಂದರೆ ಪೂರ್ಣ ಏನೋ ಅರಿವು ಇರೋಂಗಿಲ್ಲ ರೀ. ಆದರೆ ಮೇಲ್ಗಡೆದೆಲ್ಲ ಈಗ ಅವ್ರು ಮಾತಾಡೋದಾಗಿರ್ಬೋದು ಅದೆಲ್ಲ ಕೇಳಿಸ್ತಾ ಇತ್ತು ರೀ ಫ್ರೆಂಡ್ಸ ನನಗೆ. ಆದರೆ ಫೇನ್ ಇರ್ತಿರ್ಲಿಲ್ಲ, ಒಳಗಿನೆಲ್ಲ ನರಾಗಿರೋ ಜಗ್ಗೋದು ಮಾಡೋದು ತ್ರಾಸ ಆಗ್ತೈತೆ ರೀ. ಅದೆಲ್ಲ ಇಂಜೆಕ್ಷನ್ ಕೊಟ್ಕೊಂಡೆ ಬೇರೆ ಡಾಕ್ಟರ್ಸ್ಗೆ ಕರೆಸಿದ್ರಿ ಅವರು ಆಪ್ರೇಷನ್ ಮಾಡೋ ಸಲುವಾಗಿ. ಆ ಡಾಕ್ಟ್ರು ನನಗೆ ಆಪ್ರೇಷನ್ ಮಾಡುವಂಥ ಆರ್ ಕೆ ಗುಡ್ದಿನಿ ಮೇಡಮ್ ಮಾತಾಡ್ತಾ ಇದ್ರಿ. ಅಂದ್ರೆ ಮಾತಾಡಿದಾಗ ನನಗೆ ಹಾಗೆ ಅವಾಗವಾಗ ಕಿವಾಗ ಬೀಳ್ತಿತ್ತು. ಇವರು ನಮ್ಮ ಸಂಗು ಡಾಕ್ಟರ್ ಸೊಸಿ ಅದಾರ, ಅವ್ರ ಕಡೆ ಪೇಷಂಟ್ ಇದು ಮಾತಾಡ್ಕೊತ ಹೊಟ್ಟೆ ಓಪನ್ ಮಾಡ್ಯಾರಿ ಫ್ರೆಂಡ್ಸ. ಹೊಟ್ಟೆ ಓಪನ್ ಮಾಡ್ಕೊಳ್ಳಿ ಅವರು ತಮಗೆ ಒಂದು ತಾವೇ ಡಿಸೈಡ್ ಮಾಡಿ ನಮ್ಮ ಮಾಮರಿಗೆ ಫೋನ್ ಮಾಡ್ತಾರೆ ಫ್ರೆಂಡ್ಸ. ಇಲ್ಲರಿ ನಿಮ್ಮ ಸೊಸಿದೇನು ಏಜ್ ಸಣ್ಣದ, ಇಷ್ಟು ಜಲ್ದಿ ಎಲ್ಲನೂ ಪೂರ್ಣ ತೆಗಿಯೋದು ಬೇಡ, ಒಂದು ಟೂಬ್ನ ಬಿಡ್ಬೇಕಂತ ಮಾಡೀನಿ ರೀ ಡಾಕ್ಟ್ರಿಗೆ, ಹೆಂಗೆ ಮಾಡಲಿ ಅಂತೇಳಿ. ನಮ್ಮ ಮಾಮರಂದ್ರೆ ಇಲ್ಲರಿ ಮೇಡಮ್ ಬಿಡ್ರಿ, ಇಲ್ಲ ನೀವು ಮನೆಯೊಳಗೆ ಡಾಕ್ಟ್ರ್ ಹತ್ತೀರಿ, ಅವಳ ಬಗ್ಗೆ ಕೇರ್ ತೊಗೋತೀರಿ ಅಂದರೆ ನಾನು ಬಿಡ್ತೀನಿ, ಇಲ್ಲಾಂದ್ರೆ ನಾರ್ಮಲಾಗಿ ಎಲ್ರಿಗೆ ಯಾವ ರೀತಿ ನಾನು ಒಂದೇ ಸಾರಿನ ಕ್ಲೀನ್ ಮಾಡ್ತೀನಲ್ಲ ಅದೇ ರೀತಿನೇ ಮಾಡ್ತೀನಿ ರೀ ಡಾಕ್ಟ್ರ್. ಇಲ್ಲರಿ ಮೇಡಮ್ ಬೇಡ, ನೀವು ಈ ರೀತಿ ಹೇಳಕತ್ತೀರಂದ್ರೆ ಅದ್ರದ್ದು ನಾನು ತೊಗೋತೀನಿ, ಕಾಳಜಿ ತೊಗೊಳ್ತೀನಿ ಅಂತ ನಮ್ಮ ಮಾಮರು ಹೇಳಿದ್ರಿ ಫ್ರೆಂಡ್ಸ್. ಆ ಟೈಮ್ಲಿ ನಾನು ಕೇಳಿಸಿದ್ದೆ, ಆಪ್ರೇಷನ್ ಮಾಡೋ ಟೈಮ್ದಾಗ ನಾನು ಕಿವಿಗೆ ಕೇಳಿಸಿದ್ದೆ ಅದನ್ನು ಮುಗಿಸಿ ಎಲ್ಲ ಸರ್ಜರಿ ಮಾಡಿ ಒಂದು ಟ್ಯೂಬ್ನ ಬಿಟ್ಟು ನನಗೆ ಸ್ಟಿಚ್ ಅದೆಲ್ಲ ಮಾಡಿ ಮನೆಗೆ ಬಂದೇವ್ರಿ ಫ್ರೆಂಡ್ಸ.
19 ಮುಂದೊಂದು 5-6-7 ದಿವಸನೇ ಇಟ್ಕೊಂಡು 2019ಕ್ಕೆ ವಿಚಾರ ಮಾಡಿರಿ ಫ್ರೆಂಡ್ಸ್, ಎಷ್ಟು ತಿಂಗಳು ನಾನು ಮಂತ್ಲಿ ಸರ್ಕಲ್ ಆಗಿರ್ಬೋದು ಅಂತ. 2006 ಒಳಗೆ ಜುಲೈ ಒಳಗೆ ನಾನು ಮ್ಯಾಚೂರ್ಡ್ ಆಗಿದ್ದು. 2019ಕ್ಕೆ ಜುಲೈ 11ನೇ ತಾರೀಕು ನಂದು ಗರ್ಭಾಶಯ ತೆಗಿತು. ಹೆಚ್ಚು ಕಮ್ಮಿ ಒಂದು 13 ವರ್ಷದೊಳಗೆ ಒಂದು 4ರಿಂದ 5-6 ವರ್ಷ ನನ್ನ ಮಕ್ಕಳದ್ದು ಪ್ರೆಗ್ನೆನ್ಸಿ ಅದು ಇದು ಅನ್ಕೊಂತ ಅಲ್ಲಿ ಹೇಳ್ತ್ರಿ. ಹೆಣ್ಮಕ್ಳಿಗೆ ಎಷ್ಟು ನಾವು ಮಂತ್ಲಿ ಪೀರಿಯಡ್ ಆಗ್ತೀವೋ, ಎಷ್ಟು ಇದು ಆಗ್ತೀವೋ ಅಷ್ಟು ದೇಹ ಚಲೋ ಇರ್ತದಂತ ನಾವು ಕೂಡ ಕೇಳ್ಕೊತ ಬಂದಿದ್ದು ಕರೆ ರೀ. ಹಿರಿಯರು ಹೇಳಿರೋ ಮಾತನ್ನು ಕೂಡ ಕೇಳಿದ್ವಿ. ಹಾಗೆ ಎಷ್ಟೇ ಸ್ವಲ್ಪ ನಾವು ಕಲ್ತೀವಿ ಅಂದರೂ ಕೂಡ ಅದ್ರ ಬಗ್ಗೆ ತಿಳ್ಕೊಂಡಿದ್ದು ಕೂಡ ಇದೆ ರೀ ಫ್ರೆಂಡ್ಸ. ನಮ್ಮ ಹೆಣ್ಮಕ್ಳಿಗೆ ಮೇನ್ ನಮ್ಮ ದೇಹದೊಳಗನೆ ನಮ್ಗೆ ಎನರ್ಜಿ ಕೊಡೋ ಭಾಗ ಅಂದರೆ ಅದು ನಮ್ಮ ಗರ್ಭಾಶಯ. ಹಾಗೆ ನಮ್ಮ ಮಂತ್ಲಿ ಪೀರಿಯಡ್ ಆಗುವಂಥ ನಮ್ಮ ಮಂತ್ಲಿ ಏನು ನಾವು ಸರ್ಕಲ್ ಮುಖಾಂತರ ನಮ್ಗೆ ಬ್ಲಡ್ ಹೊರಗೆ ಹೋಗುತ್ತೆ, ಅದರಲ್ಲಿಂದನೇ ನಾವು ಆರೋಗ್ಯವಾಗಿರೋದಂತ ಓದಿದ್ದು ಕೂಡ ಉಂಟು, ಹಾಗೆ ಕೇಳಿದ್ದು ಕೂಡ ಉಂಟು ಫ್ರೆಂಡ್ಸ. ಇಷ್ಟರೊಳಗೆ ನನ್ನ ಆಪ್ರೇಷನ್ ಆಗಿ ನನಗೀಗ 5 ವರ್ಷ ಮುಗಿತಾ ಬಂತ್ರಿ ಫ್ರೆಂಡ್ಸ. ಜುಲೈಗೆ 5 ವರ್ಷ ಮುಗೀತು. ಅದರಲ್ಲಿಂದ ನನಗೇನು ತೊಂದರೆ ಆಗ್ಲಕ್ಕತ್ತಾವ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ. ಅದು ಆದ ಕೂಡಲೇ ನನಗೆ ಏನು ಹೇಳಿದ್ನಲ್ರಿ, ಒಂದು ಟ್ಯೂಬ್ ಬಿಟ್ಟಿದ್ರು ಅಂಥೇಳಿ. ಅದು ಟ್ಯೂಬ್ ಕೂಡ ಪ್ರತಿ ವರ್ಷ ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಟ್ಯಾಬ್ಲೆಟ್ ಕೊಡಬೇಕಂತ ಒಂದು 2 ವರ್ಷ ಮಾಡ್ಕೊತ ಬಂದೇವ್ರಿ. 19 ಆಯಿತು, 20, 21 2 ವರ್ಷ. ಅದಕ್ಕೆ ಕರೋನಾ ಒಂದು ಬತ್ರಿ. ಅದು ಕರೋನಾ ಟೈಮ್ದಾಗ 2 ವರ್ಷ ಅದ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ರೀ. ಕರೋನಾ ಬಂದಿದ್ದು ನನಗೇನು ಎಫೆಕ್ಟ್ ಆಗಿಲ್ಲ. ಆ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ನನಗೆ ಯಾವುದೇ ರೀತಿ ಬಸ್ಸಿನ ಸೌಕರ್ಯ ಇರಲಿಲ್ಲ ಅಂದರೂ ಕೂಡ ನನಗೆ ನಮ್ಮ ಮಾಮಾರೇ ಸ್ವತಃ ನನಗೆ ಒಬ್ಬರೇ ಗಾಡಿ ಮ್ಯಾಗ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಕಟ್ಕೊಂಡು ಹೋಗಿ ನನಗೆ ಡಾಕ್ಟ್ರ್ ಕಡೆ ಪರ್ಸ್ನಲ್ಲಾಗಿ ಭೇಟಿ ಮಾಡಿ 1 ವರ್ಷ ಆದ ಕೂಡಲೇ ನನಗೆ ಅವ್ರ ಕಡೆಯಿಂದ ಮತ್ತೆ ಟ್ರೀಟ್ಮೆಂಟ್ ಕೊಡಿಸಿ ಅದರಿಂದ ಮುಂದೇನೂ ತೊಂದರೆ ಆಗ್ಲಾರ್ದಂಗೆ ಕೂಡ ನನಗೆ ನಮ್ಮ ಡಾಕ್ಟ್ರ್ ಮಾಮನೇ ಹೆಲ್ಪ್ ಮಾಡಿದ್ರು ಫ್ರೆಂಡ್ಸ್. ಆದರೆ ನನ್ನ ನಸೀಬು ಖರಾಬಿರೋ ಕಾರಣ ಮತ್ತೆ 2 ವರ್ಷ ನಂತರ 2022 ಮಾರ್ಚ್ನೊಳಗಡೆ ಮತ್ತೆ ಅದು ಟ್ಯೂಬ್ದೊಂದು ಮತ್ತೆ ಆಪ್ರೇಷನ್ ಮಾಡ್ಕೊಂಡಿರಿ. ಅದು ಟ್ಯೂಬಿಗೆ ಇನ್ನೊಂದು ಗಂಟು ಆಗ್ಯದ ಅಂಥೇಳಿ ಇಷ್ಟು ಆಪ್ರೇಷನ್ ಮಾಡಿದ್ರೆ ಈ ರೀತಿ ಗಂಟಿತ್ತು ಫ್ರೆಂಡ್ಸ್. ಅದು 2022ಕ್ಕೆ ಅದರ ಆಪ್ರೇಷನ್ ಮಾಡ್ಕೊಂಡೆ ಮತ್ತೆ ರಿಟರ್ನ್. ಅದ್ರ ಬಿಟ್ಟರೆ 2023 ಮತ್ತು ಮಾರ್ಚ್ನೊಳಗಡೆ ನನ್ನ ನೀ ಸರ್ಜರಿ ಆಯಿತು. ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ, ರೆಗ್ಯುಲರ್ ಸಬ್ಸ್ಕ್ರೈಬರ್ಗಂತೂ ಖಂಡಿತವಾಗ್ಲೂ ಗೊತ್ತದ ರೀ ಫ್ರೆಂಡ್ಸ. ಇದಕ್ಕೆ ಮೇನ್ ಕಾರಣನೇ ಗರ್ಭಾಶಯ. ಹೆಣ್ಮಕ್ಳಿಗೆ ಮೇನ್ ಪಾರ್ಟ್ಸ್ ಅಂದರೆ ಗರ್ಭಾಶಯದ ಹೋಯ್ತು ಅಂದರೆ ಎಲ್ಲ ರೀತಿ ಕ್ಯಾಲ್ಸಿಯಮ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು ದೇಹಕ್ಕೆ ತುಂಬಾ ಕಮ್ಮಿ ಆಗ್ತದೆ ಫ್ರೆಂಡ್ಸ. ತುಂಬಾ ಕಮ್ಮಿ ಆಗುತ್ತೆ, ಏನೇನೂ ಇರೋಂಗಿಲ್ಲ ದೇಹದೊಳಗೆ. ಸುಮ್ಮನೆ ಇದು ಆಪ್ರೇಷನ್ ಆದ ಕೂಡಲೇ ರೀ ಮಸ್ತಾಗಿದ್ದೀನಿ. ಅಂದರೆ ಈ ನೀ ಸರ್ಜರಿ ಆದ ಕೂಡಲೇ ನನಗೆ ವೇಟ್ ಕೂಡ ಜಾಸ್ತಿ ಆಗ್ಯದ. ಅಷ್ಟು ಪರವಾಗಿಲ್ಲ ರೀ, ಮನುಷ್ಯ ಓಕೆ ಅನ್ನೋಂಗಿನಿ. ಒಳಗೆ ಮಾತ್ರ ಅದೇನೋ ಅಂತಾರಲ್ರಿ, ನಮ್ಮ ಕಡೆ ಅಂತಾರೆ ಲಕ್ಕಿ ಕಟ್ಟಿಗೆ ಅಂಥೇಳಿ. ಮ್ಯಾಗ ನೋಡ್ಲಿಕ್ಕೆ ದಪ್ಪ ಚಂದೇ ಇರ್ತದೆ ರೀ, ಒಳಗಡೆ ಫುಲ್ ಸೊಳ್ಳೆ ಇರ್ತದೆ. ಆ ರೀತಿ ಆಗಿಬಿಟ್ಟದ ನನ್ನ ಜೀವನ ಈ ಸದ್ಯ. ಒಂದು ಲಕ್ಕಿ ಕಟ್ಟಿಗೆ ಟೈಪ್ ಆಗಿಬಿಟ್ಟದ. ಏನೇ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಒತ್ತಡ ಇದ್ದರೂ ಕೂಡ ನನಗೆ ಪೇನ್ ತಡ್ಕೊಳಕ್ಕೆ ಸಾಧ್ಯನೇ ಆಗೋದಿಲ್ಲ ರೀ. ಅದು ಗರ್ಭಾಶಯ ಆಪ್ರೇಷನ್ ಆಗಿರೋದ್ರಿಂದ ಕ್ಯಾಲ್ಸಿಯಂ ಕಮ್ಮಿ ಆಗ್ತದೆ. ನೀ ಪೇನ್ ಆಗಿರ್ಬೋದು, ಜಾಯಿಂಟ್ ಪೇನ್ ಆಗಿರ್ಬೋದು, ಅಥವಾ ನಮ್ಮದು ಕೈಕಾಲುಗಳ ಸೆಟಿ ಹಿಡಿಯೋದಾಗಿರ್ಬೋದು, ಅಥವಾ ಸ್ಕಿನ್ ಡ್ರೈ ಆಗೋದಾಗಿರ್ಬೋದು, ಅಥವಾ ಹೇರ್ ಅಂದರೆ ಕೂದಲು ಉದುರುವಿಕೆ ತೊಂದರೆ ಆಗಿರ್ಬೋದು. ಅನೇಕ ಸಮಸ್ಯೆಗಳಾಗ್ತಾಯಿದ್ದೀವಿ ರೀ ಫ್ರೆಂಡ್ಸ್. ನನಗೆ ಸಾಕಷ್ಟು ಸಮಸ್ಯೆಗಳು ಅನುಭವಿಸ್ಲಿಕತ್ತೀನಿ. ನಿಮಗೂ ಕೂಡ ಈ ರೀತಿ ಆದರೆ ಮೊದಲು ನಿಮ್ಗೆ ಏನಾದರೂ ಆರೋಗ್ಯವಾಗಿರಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಮೊದಲು ನಿಮ್ಮ ಹೆಲ್ತ್ ನೀವು ಕೇರ್ ಮಾಡಿಕೊಡ್ರಿ. ಯಾಕಂದ್ರೆ ನಾನು ಕೂಡ ಮಾಡ್ಕೊಂಡಿದ್ದುಂಟು, ಆದ್ರೆ ನನಗೆ ಆ ಟೈಮ್ದಾಗ ಅಷ್ಟು ಹೋಲ್ಬಿಡು ಕೇರ್ಲೆಸ್ ಭಾಳ ಮಾಡ್ಕೊಂಡಿನಿ ಫ್ರೆಂಡ್ಸ. ನನಗೆ ಕೇರ್ಲೆಸ್ ಮಾಡಿಕೊಂಡೆ ನನ್ನ ಜೀವನಕ್ಕೆ ನಾನೇ ಮುಳ್ಳಾಗಿದ್ದೀನಿ ಅಂತ ಅನ್ಬೋದು. ನೀವು ಆ ರೀತಿ ಮಾಡ್ತಿದ್ರೆ ದಯವಿಟ್ಟು ಸ್ವಲ್ಪ ಇರುವಾಗಲೇ ನಿಮ್ಮ ಮೊದಲು ಟೈಮ್ ಕೊಡ್ರಿ. ನಿಮ್ಮ ಫ್ಯಾಮ್ಲಿಗೋಸ್ಕರ ಟೈಮ್ ಕೊಡ್ರಿ, ನಿಮ್ಮ ಮಕ್ಕಳಿಗೋಸ್ಕರ ಟೈಮ್ ಕೊಡ್ರಿ, ನಿಮ್ಮ ಮನೆಯಲ್ಲಿರೋ ಅತ್ತೆ ಮಾವನಿಗೋಸ್ಕರ ಟೈಮ್ ಕೊಡ್ರಿ. ನೀವು ನಿಮ್ಮ ಫ್ಯಾಮ್ಲಿಗೆ ಏನೇನು ಬೇಕೋ ಅದಕ್ಕೆಲ್ಲ ಟೈಮ್ ಕೊಟ್ಟು ನಿಮಗಂತಲೇ ಒಂದಿಷ್ಟು ಟೈಮ್ನ ತೊಗೊಂಡು ನಿಮ್ಮ ಆರೋಗ್ಯ ಆಗಿರ್ಬೋದು, ನಿಮ್ಮ ಸಮಸ್ಯೆಗಳನ್ನು ಅದನ್ನು ಪೈಲ ರಿಕವರಿ ಮಾಡಿಕೊಡ್ರಿ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ಅದನ್ನು ಅನುಭವಿಸಿದ್ದೀನಿ. ನನಗೆ ಟೈಮ್ ಇದ್ದರೂ ಕೂಡ ಹೋಲ್ಬಿಡೋ ಇದೇನಾಗುತ್ತೆ, ಮನೆಯೊಳಗೆ ಡಾಕ್ಟ್ರ್ ಇದ್ದರೂ ಕೂಡ ಕೆಲವೊಂದು ಸಾರಿ ಎಷ್ಟೋ ತಿಂಗಳುಗಳ ನನ್ನ ತ್ರಾಸಾದರೂ ಕೂಡ ಇರ್ಲಿ ಬಿಡು, ಇಲ್ಲಿ ಪ್ರತಿಯೊಂದನ್ನು ಕೂಡ ಏನು ಹೇಳೋದಿದೆ ಇಲ್ಲ, ಪ್ರತಿಯೊಂದನ್ನು ಕೂಡ ಏನು ತೋರಿಸ್ಕೊಳ್ಳೋದು ಅಂಥೇಳಿ ಅಲಕ್ಷ್ಯ ಮಾಡಿದ್ದೆ ನನಗೆ ಈ ರೀತಿ ತೊಂದರೆ ಆಗ್ತದೆ ಫ್ರೆಂಡ್ಸ್. ಈ ಸದ್ಯಕ್ಕೆ ಕುಂತು ಮಾತಾಡ್ತಾ ಇದ್ದೀನಿ.
ಸಾರಿ, ಕುಂತು ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ, ಕುಂದ್ರಕ್ಕಾಗ್ತಾಯಿಲ್ಲ ಅಷ್ಟು ನನಗೆ ಜಾಯಿಂಟ್ ಪೇನು ಆಗಿರ್ಬೋದು, ನೀ ಪೇನ್ ಆಗಿರ್ಬೋದು. ನನಗೆ ಸದ್ಯಕ್ಕೆ ನಾನು ಇಲ್ಲಿ ಕಾಲು ಚಾಚ್ಕೊಂಡು ಕೂತು ವಿಡಿಯೋನ ಮಾಡ್ತಾಯಿದ್ದೀನಿ. ನೀ ಅಂತ ಮಡ್ತಲ್ಕ ಸಾಧ್ಯನೇ ಇಲ್ಲರಿ ಫ್ರೆಂಡ್ಸ, ಈ ರೀತಿ ಆಗ್ತಾಯಿದೆ ನನಗೆ. ಇದು ವಿಡಿಯೋ ಮಾಡ್ಲಿಕ್ಕೆ ಕೂಡ ನನಗೆ ಯಾವುದೇ ರೀತಿ ಮೊದಲು ಪ್ರಿಪ್ರೇಷನ್ ಇರಲಿಲ್ಲ, ಏನೂ ಇರಲಿಲ್ಲ ರೀ. ನಾನು ನನ್ನ ಮೈಂಡಲ್ಲಿ ಏನು ನೋಡ್ತದೆ, ನಾನು ಯೂಟ್ಯೂಬ್ ತೆಗಿಲಿ ಅಥವಾ ಒಂದು ಶೇರ್ ಚಾಟ್ ಅಂತ ಆ್ಯಪ್ ನೋಡ್ತೀನಿ ರೀ, ಅದ್ರಲ್ಲಿ ನನ್ನ ಮೈಂಡ್ನೊಳಗೆ ಏನಿರುತ್ತೆ ಅದೇ ರೀತಿಯೇ ನನಗೆ ವಿಡಿಯೋಸ್ ಬರ್ತಿರ್ತಾವೆ. ನಾವು ಅಬ್ಸರ್ವ್ ಮಾಡಿದ್ರೆ ಸಾಕಷ್ಟು ಸಾರಿ, ನೀವು ಕೂಡ ಅಬ್ಸರ್ವ್ ಮಾಡಿದರೆ ಕಮೆಂಟ್ ಹಾಕಿ. ನಮ್ಮ ಮೈಂಡ್ನಾಗ ಯಾವಾಗ ವಿಚಾರ ಮಾಡ್ಲಕತ್ತಿರ್ತೀನಿ ಅದು ನಾವು ಓಪನ್ ಮಾಡಿದ ಕೂಡಲೇ ಅದು ಬಂದಿರ್ತಲ್ಲ, ಅದು ನಿಜ ಅಲ್ವಾ ಅನಿಸ್ಬಿಡ್ತಿದ್ರೆ. ನಾನು ಕೂಡ ನನಗೆ ಸ್ವಲ್ಪ ಬೆಳಗಿನ ರೂಟೀನ ಮುಗಿಸ್ಕೊಂಡಿನಿ ಫ್ರೆಂಡ್, ಮುಗಿಸ್ಕೊಂಡು ಎಲ್ಲ ಕಿಚನ್ದಾಗಿನ ಕೆಲಸ ಕೂಡ ಎಲ್ಲ ಅಷ್ಟೇ ಬಾಕಿ ಇತ್ತು. ನನಗೆ ಯಾಕಪ್ಪ ಈ ರೀತಿ ಆಗ್ಲಕತ್ತಿ, ಹೀಗೆ ಈ ಜೀವನ ಇಷ್ಟಿನ ಸಣ್ಣ ವಯಸ್ಸಿನಾಗ ಇನ್ನೂ ಏನೂ ಮುಂದೆ ಇಲ್ಲ, ಎಲ್ಲನೂ ಇನ್ನೂ ಮುಂದೆ ಇದೆ, ಈ ರೀತಿ ತೊಂದರೆ ಆಗ್ಲಕತ್ತು, ಮುನ್ನ ಜೀವನ ಯಾವ ರೀತಿ ಮಾಡೋದು ಅಂತ ಈ ರೀತಿ ವಿಚಾರ ಮಾಡ್ಕೊತ ನಾನು ಕೂಡ ಬೆಡ್ ಒಳಗೆ ಕುಂತಿದ್ದೆ. ಆ ಟೈಮಲ್ಲಿ ನಾನು ಯೂಟ್ಯೂಬ್ ಓಪನ್ ಮಾಡಿದ ಕೂಡಲೇ ಬಂದಿದ್ದು ಗರ್ಭಾಶಯ ಬಗ್ಗೆ ಸಂಬಂಧಪಟ್ಟಿದ್ದು. ಅದಕ್ಕೋಸ್ಕರ ನಾನು ಯಾಕಪ್ಪ ಈ ವಿಡಿಯೋ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಾಗೆ ನನ್ನ ವ್ಯೂವರ್ಸ್ಗೆ, ನನ್ನ ಡೈಲಿ ಲಾಗ್ ನೋಡೋರಿಗೆ ಯಾಕೆ ಈ ವಿಡಿಯೋ ಮಾಡಿ ನಾನು ಶೇರ್ ಮಾಡ್ಕೋಬಾರ್ದು ಅನ್ನಿಸಿ ನಾನು ಕೂಡ ಅದೇ ಕುಂತ ಜಾಗದಲ್ಲೇ ಕುಂತು ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ. ನಿಮಗೂ ಕೂಡ ಯಾವುದೇ ರೀತಿ ನಿಮ್ಗೆ ತೊಂದರೆಗಳು ಆಗ್ತಿದ್ದು ಅಂದ್ರೆ, ಪ್ರತಿಯೊಂದು ಹೆಣ್ಮಕ್ಳಿಗಂತೂ ಇದು ಗರ್ಭಾಶಯ ತೊಂದರೆ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿದ್ದಾವೆ ರೀ, ಸಿಕ್ಕಾಪಟ್ಟೆ. ಯಾರು ಕೇಳಿದ್ರು ನಂದು ಗರ್ಭಾಶಯ ಆಪ್ರೇಷನ್ ಆಗಿದೆ, ನನಗೆ ಬಿಳಿ ಮುಟ್ಟು ಆಗ್ಲತ್ತದ, ನನಗೆ ಬ್ಲೀಡಿಂಗ್ ಆಗ್ಲತ್ತದ, ಈ ರೀತಿ ಪ್ರತಿಯೊಬ್ಬರಿಗೂ ಕೇಳಿದ್ದು ಉಂಟ್ರಿ ಫ್ರೆಂಡ್ಸ. ಮೊದಲು ನಿಮ್ಮ ಹೆಲ್ತ್ನ ನೀವು ಕಾಪಾಡ್ಕೊಳ್ರಿ, ನಿಮ್ಮ ಹೆಲ್ತಿಗೋಸ್ಕರ ನಿಮಗೋಸ್ಕರ ನೀವು ಒಂದು ಸ್ವಲ್ಪ ಟೈಮ್ನ ತೊಗೊಳ್ರಿ. ಅದನ್ನು ನೀವು ಆರೋಗ್ಯದಿಂದ ಕಾಪಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಜೀವನ ಮುಂದೆ ಸುಖಕರವಾಗಿರ್ತದೆ. ನಾವೆಲ್ಲನೂ ಕಳ್ಕೊಂಡು ಆಮೇಲೆ ವಿಚಾರಿಸೋ ಬದಲು ಮೊದಲೇ ನಾವು ಕೈಕೊಳ್ಳೋದು ಒಳ್ಳೇದಂತ ನಾನು ಅನ್ಕೋತೀನಿ ರೀ. ಈಗ ಮಿಂಚು ಹೋದ ಕಾಲ ಮರಳಿ ಬಾರದು ಅಂದಂಗೆ ರೀ, ಹೋದ ಟೈಮ್ ಅಂತೂ ಬರೋಂಗಿಲ್ಲ. ಇನ್ನು ಇದ್ದಿದ್ರಾಗೆ ನನ್ನ ಜೀವನ ನಾನು ರೂಪಿಸ್ಕೋಬೇಕಾಗಿದ್ರೆ ಅದ್ರ ಸಲುವಾಗಿ ನಾನು ಸ್ಟಾರ್ಟ್ ಮಾಡಿರೋದೇ, ನಾನು ಹುಡ್ಕೊಂಡಿರೋ ಹಾದಿನೇ ಒಂದು ಯೂಟ್ಯೂಬ್ ಅನ್ನೋ ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಯಾಕಂದ್ರೆ ಪ್ರತಿನಿತ್ಯನೂ ನಾನು ಅದರೊಳಗೆ ಕುಂತು ನನ್ನ ಮೈಂಡ್ ಮತ್ತೆಷ್ಟು ಹಾಳು ಮಾಡಿಕೊಂಡು ಮತ್ತೆಷ್ಟು ನನ್ನ ದೇಹದೊಳಗಿರುವ ಇನ್ನಷ್ಟು ಕ್ಯಾಲ್ಸಿಯಮ್ ಇನ್ನಷ್ಟು ವಿಟಾಮಿನ್ಸ್ಗಳನ್ನು ಹಾಳು ಮಾಡ್ಕೊಳ್ಬಾರ್ದು. ಇದ್ದಿದ್ರಲ್ಲಿ ನಾನು ಇದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ನ ಕೊಟ್ಟು ನನ್ನ ರೂಟೀನ ಸ್ಟಾರ್ಟ್ ಮಾಡಿದ್ರು ಬೇಕು ಅನ್ನೋ ಉದ್ದೇಶಕ್ಕಾಗಿ ಯೂಟ್ಯೂಬ್ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ರಿ ಫ್ರೆಂಡ್ಸ. ಈ ರೀತಿಯಾಗಿದೆ 16, 19, 14 ವರ್ಷದೊಳಗೆ 4 ಮಕ್ಕಳಿಗೆ ಜನ್ಮ ಕೊಟ್ಟು, ಅದರ 4 ಮಕ್ಕಳು ಪ್ರೆಗ್ನೆಂಟ್ ಇರುವಾಗ ಮಂತ್ಲಿ ಪೀರಿಯಡ್ಸ್ನ ಬಿಟ್ಟು ಎಷ್ಟು ವರ್ಷ ನಾನು ಮಂತ್ಲಿ ಪೀರಿಯಡ್ ಆಗಿರ್ಬೋದು ಇಷ್ಟೇ ವಿಚಾರ ಮಾಡಿರಿ ಫ್ರೆಂಡ್ಸ. ಅದರಲ್ಲಿಂದ ನನಗೆ ಎಷ್ಟು ದೇಹಕ್ಕೆ ಎಫೆಕ್ಟ್ ಆಗ್ಲಕತ್ತದ ಅನ್ನೋದು ಕೂಡ ನನಗೆ ಈ ಸದ್ಯಕ್ಕೆ ಅರ್ಥ ಆಗ್ಲಕತ್ತದ ರೀ. ಏನೋ ಮಾಡೋಕ್ಕಾಗಂಗಿಲ್ಲ ಫ್ರೆಂಡ್ಸ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಿಮಗೂ ಕೂಡ ಈ ರೀತಿ ಗರ್ಭಾಶಯ ಆಪ್ರೇಷನ್ ಆಗುವ ಸ್ಟೇಜಲ್ಲಿದ್ದರೆ ದಯವಿಟ್ಟು ನಿಮ್ಮ ಹೆಲ್ತ್ನ ನೀವು ಕಾಪಾಡ್ಕೊಳ್ರಿ. ಮೊದಲು ನಿಮ್ಮ ಹೆಲ್ತ್ ಕಾಪಾಡಿಕೊಂಡು ಆಮೇಲೆ ನಿಮ್ಮ ಫ್ಯಾಮ್ಲಿಗೆ ಟೈಮ್ ಕೊಡಿ, ನಿಮ್ಮ ಮಕ್ಕಳಿಗೆ ಟೈಮ್ ಕೊಡಿ, ನಿಮ್ಮ ಸಂಸಾರಕ್ಕೆ ಟೈಮ್ ಕೊಡಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ. ನನಗೆ ಅನಿಸಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಈ ಸದ್ಯಕ್ಕೆ ನನ್ನ ರೂಟೀನ್ ಯಾವ ರೀತಿ ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಾಗ ಶೇರ್ ಮಾಡ್ಕೊತೀನಿ. ಯಾಕಂದರೆ ಇದನ್ನೇ ಹೇಳ್ಕೊತ ಕೂತ್ರೆ ಆಲ್ರೆಡಿ 18 ನಿಮಿಷದ ವಿಡಿಯೋ ಆಯಿತು, ಇನ್ನೂ ಕೂಡ ಜಾಸ್ತಿ ಆಗುತ್ತಾ ಬೇಡ. ಇವತ್ತಿನ ಗರ್ಭಾಶಯದಿಂದ ಆಗಿರೋ ತೊಂದರೆಗಳನ್ನು ನಾನು ನಿಮ್ಮ ಜೊತೆ, ಗರ್ಭಾಶಯ ತೆಗೆದ ಕೂಡಲೇ ನನ್ನ ದೇಹಕ್ಕೆ ಆಗಿರೋ ತೊಂದರೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿದರೆ ನನ್ನ ಸ್ಕಿನ್ ನೋಡಿದ್ರೆ ನನಗೆ ಅಪ್ಪ ಅನಿಸ್ಬಿಡ್ತದೆ. ಅದು ಮೇನ್ ಕಾರಣನೇ ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಇಲ್ಲಾರ್ದ ಕಾರಣ. ನನ್ನ ಕೂದಲು ಪ್ರಾಬ್ಲಮ್ಮು, ನೀ ಪ್ರಾಬ್ಲಮ್ಮು, ಜಾಯಿಂಟ್ ಪ್ರಾಬ್ಲಮ್ಮು ಎಲ್ಲ ಒಂದೇ ಅಲ್ಲ, ಪ್ರತಿಯೊಂದು ಸಮಸ್ಯೆಗಳು ಕೂಡ ಗರ್ಭಾಶಯ ಆಪ್ರೇಷನ್ ಆದ್ಕೊಂಡೆ ಬರ್ತಾವ್ರಿ ಫ್ರೆಂಡ್ಸ. ನೀವು ಕೂಡ ಈ ತೊಂದರೆಗೆ ಒಳಗಾಗಬೇಡ್ರಿ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋನ ಮಾಡೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇದು ಈಗಲೇ ಅಪ್ಲೋಡ್ ಮಾಡ್ತೀನಿ ರೀ, ಈಗಲೇ ಅಪ್ಲೋಡ್ ಮಾಡ್ತೀನಿ ರೀ ಈ ವಿಡಿಯೋ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದೊಳಗೆ ಇನ್ನೊಂದು ಹೊಸ ರೆಸಿಪಿ, ಹೊಸ ರೀತಿ ಲಾಗ್ನೊಂದಿಗೆ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ. ಈ ಇನ್ಫಾರ್ಮೇಷನ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.